ಈ ಸಂದೇಶವನ್ನು ಸಾರ್ತಾ ಇದ್ದೀವಿ. ಈ ಸಂದೇಶವನ್ನು ಸಾರುವ ಜಾಥಾವು ಬೈಕ್ನಲ್ಲಿ ಇದು ಮಹತ್ವದ ದಿನ. ಈ ಇತಿಹಾಸವನ್ನು ನಮಗೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮಹಾನ್ ಇತಿಹಾಸದ ಚರಿತ್ರೆಯನ್ನು ನಮಗೆ ತಿಳಿಸ್ಕೊಟ್ಟೋದ್ರಲ್ಲಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮಹಾತ್ಮರು ಇದರ ದಿನವನ್ನು ತುಂಬ ಅಧ್ಯಯನ ಮಾಡಿ ಲಂಡನ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರಬೇಕಾದ್ರೆ ಈ ದೇಶದ ಇತಿಹಾಸವನ್ನು ಮರ್ತಿದ್ರು ಮತ್ತು ಅದನ್ನು ಮುಚ್ಚಿಟ್ಟಿದ್ರು. ಅದನ್ನು ಲಂಡನ್ ಯೂನಿವರ್ಸಿಟಿಯಲ್ಲಿ ಓದಿದಾಗ ಬಾಬಾ ಸಾಹೇಬರು ದಿನಾಂಕ 1/1/1927 ಈ ಮಹಾನ್ ಸೈನಿಕರು ಕೋರೆಂಗ ವಿಜಯೋತ್ಸವನ ಇತಿಹಾಸವನ್ನು ಪ್ರಪ್ರಥಮವಾಗಿ ಭೇಟಿ ಮಾಡಿ ಆ ವಿಜಯ ಸ್ತಂಭವನ್ನು ನೋಡಿ ಭಾಳ ಖುಷಿಪಟ್ಟರು. ಮತ್ತು ಈ ಇತಿಹಾಸವನ್ನು ನನ್ನ ದೇಶದ ಜನಗೆ ನಾನು ತಿಳಿಸ್ಬೇಕು ಅಂತೇಳಿ ಈ ಇತಿಹಾಸವನ್ನು ನಾವೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದ್ರ ಇತಿಹಾಸ ಏನಂದರೆ, ಕೋರೆಂಗ ವಿಜಯೋತ್ಸವ ಈ ದೇಶದಲ್ಲಿ ಅಸಮಾನತೆ, ಜಾತೀಯತೆ ಎಲ್ಲವೂ ಕೂಡ ಇತ್ತು. ಈ ಶೂದ್ರ ಮತ್ತು ಅಸ್ಪೃಶ್ಯರಿಗೆ ಯಾವುದೇ ಥರದ ಸ್ಥಾನಮಾನಗಳಿರಲಿಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ಅವತ್ತಿನ ಮಹಾರ್ ಸೈನಿಕರಾದಂಥ ಸಿದ್ದನಾಯಕ ಮತ್ತು ನಾಗನಾಯಕರವರ ತಂಡದಲ್ಲಿ 500 ಜನ ಮಹಾರ್ ಸೈನಿಕರು ಬ್ರಿಟಿಷ್ ಅವರ ಕಾಲದಲ್ಲಿ ಸುಮಾರು 28,000 ಪೇಶ್ವೆಗಳ ಸೈನಿಕರನ್ನು ಸದೆಬಡಿದು ಅವರೆಲ್ಲ ರುಂಡ ಮುಂಡಗಳನ್ನು ಚೆಂಡಾಡಿ ನಮಗೆ ವಿಜಯವನ್ನು ತಂದುಕೊಟ್ಟಂಥ ಈ ಮಹತ್ವದ ದಿನ. ಈ ಮಹತ್ವದ ದಿನವನ್ನು ನಾವೆಲ್ಲರೂ ಕೂಡ ಇಡೀ ವಿಶ್ವಾದ್ಯಂತ ಆಚರಿಸ್ತಾ ಇದ್ದಾರೆ. ಹಾಗೆ ನಾವು ಕೂಡ ಕೋಟೆ ತಾಲೂಕಲ್ಲಿ ಇವತ್ತು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಈ ವಿಜೃಂಭಣೆ ಕಾರ್ಯಕ್ರಮಕ್ಕೆ ಕೋಟೆ ಮತ್ತು ಸರಗೂರು ತಾಲೂಕಿನ ಪ್ರತಿಯೊಂದು ಗ್ರಾಮದ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಯಜಮಾನರುಗಳು, ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು, ಎಲ್ಲ ದಲಿತ ಹೋರಾಟಗಾರರು ಮತ್ತು ರಾಜಕಾರಣಿಗಳು, ವಿವಿಧ ಸಂಘಟನೆಯ ನೇತೃತ್ವ ವಹಿಸತಕ್ಕಂಥ ಮುಖಂಡರುಗಳು ಇವತ್ತು ಬಂದು ಭಾಳ ಅಲ್ಪ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆ ಆಯೋಜನದಲ್ಲೂ ಕೂಡ ಇದನ್ನು ಸಕ್ಸಸ್ಸನ್ನು ಮಾಡಿಕೊಟ್ಟಿದ್ದಕ್ಕೆ ಆದಿಕರ್ನಾಟಕ ಮಹಾಸಭಾದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಿಂದೆ ನಾವ್ಯಾರು ಕೂಡ ಬಟ್ಟೆ ಹಾಕೋಂಗಿಲ್ಲ, ಮತ್ತು ಮೈಗೆ ಬಟ್ಟೆ ಹಾಕೋಂಗಿಲ್ಲ, ಕಂಟೆ ಕಟ್ಕೋಬೇಕು, ಪರಕೆ ಹೊತ್ಕೋಬೇಕು, ಮತ್ತು ಗುಡಿಸ್ಕೊಳ್ಳಿಕ್ಕೆ ಪರಕೆ ಕಟ್ಕೋಬೇಕು. ಅಂಥ ಒಂದು ಕಾಲಘಟ್ಟದಲ್ಲಿ ಈ ವೀರ ಶೈವರು ಶೂರರು ನಮಗೆ ಬದುಕನ್ನು ಕಟ್ಕೊಟ್ಟಂಥ ಮಹಾನ್ ಪುರುಷರು. ಆ ಪುರುಷರನ್ನು ನಾವು ದಿನನಿತ್ಯ ನೆನೆಸ್ಕೋಬೇಕಾಗುತ್ತೆ. ಬಟ್ ಅವರಿಗೆ ನಾವು ಕೂಡ ನಮನಗಳನ್ನು ಸಲ್ಲಿಸಬೇಕಾಗುತ್ತೆ. ಈ ಇತಿಹಾಸವನ್ನು ಮತ್ತೆ ನಮಗೆ ತಿಳಿಸ್ಕೊಟ್ಟಂಥ ಪರಮ ಪೂಜ್ಯ ಬಾಬಾ ಸಾಹೇಬರನ್ನು ಕೂಡ ನಾವು ನೆನೆಸ್ಕೋಬೇಕಾಗುತ್ತೆ. ಈ ಇತಿಹಾಸ ಯಾವುದೇ ಹೋರಾಟಕ್ಕಿಂತ
ಕ್ವಿಟ್ ಇಂಡಿಯಾ ಚಳವಳಿ ಆಗಿರ್ಬೋದು, ಮಹಾನ್ ಯುದ್ಧಗಳಾಗಿರ್ಬೋದು, ಎಲ್ಲಕ್ಕಿಂತ ಮುಂಚೆ ಪ್ರಥಮ ಯುದ್ಧ ಅಂದ್ರೆ ಇದು ಕೋರೆಗಾಂವ್ ವಿಜಯೋತ್ಸವದ ಸಂಗ್ರಾಮ. ಹಾಗಾಗಿ ಈ ವಿಜಯೋತ್ಸವನ ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಇದನ್ನ ನಾವು ತಗೊಂಡು ಹೋಗ್ಬೇಕಾಗಿದೆ. ಈ ವಿಜಯೋತ್ಸವನ ಪ್ರತಿ ವರ್ಷನೂ ಕೂಡ ನಾವು ಆಚರಿಸ್ಕೊಂಡು ಬರೋಣ. ಮತ್ತೆ ಈ ವಿಜಯೋತ್ಸವದ ಮಹತ್ವವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮತ್ತೆ ಮಹಾರಾಷ್ಟ್ರದ ಅವರ ವಂಶದ ಕುಡಿ ವಿಲೇಂದರತ್ತನವ್ರನ್ನ ಕರೆಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಾವು ಕರೆಸೋಕ್ಕಾಗಲಿಲ್ಲ. ಮುಂದಿನ ವರ್ಷ ಅವರ ವಂಶದ ಕುಡಿಯನ್ನು ಇಲ್ಲಿ ಕರೆಸೋದಕ್ಕೆ ಇನ್ನೂ ಎಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕ ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.